ಆ ಶಕುನಿ ದ್ರೌಪದಿನ ಪಂದ್ಯವಾಗಿ ಇಡು ಅಂತ ಅಂದಾಗ ಯಾರು ಏನು ಅನ್ನಲ್ವಾ? ಮುಂದೇನಾಗುತ್ತೆ? ಶಕುನಿ ಆ ಮಾತು ಕೇಳಿದ ತಕ್ಷಣ ಆ ಸಭೆಯಲ್ಲಿರೋರು ಎಲ್ಲರೂ ಸೈಲೆಂಟ್ ಆಗ್ಬಿಡ್ತಾರೆ. ಅದು ಧರ್ಮರಾಜ ಮಾತ್ರ ಏನು ಯೋಚಿಸದೆ ಸರ್ವಾಂಗ ಸುಂದರಿಯಾದ ಪಾಂಚಾಲ ರಾಜ್ಯದ ಯುವರಾಣಿಯಾದ ದ್ರೌಪದಿಯನ್ನ ಪಂದ್ಯವಾಗಿ ಇಟ್ಟು ನನಗೆ ಇದು ಇಷ್ಟ ಇಲ್ಲದೆ ಇದ್ರೂ ಕೂಡ ನನ್ನ ಸರ್ವ ಆಸ್ತಿಯನ್ನ ರಿಟರ್ನ್ ತಗೊಳ್ಳೋಕೆ ಆಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ಅಲ್ಲಿರೋ ದ್ರೋಣ, ಭೀಷ್ಮ ಮತ್ತು ವಿದುರನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಯೋಚನೆಯಲ್ಲಿ ಕುಳಿತಿರ್ತಾರೆ. ಆದ್ರೆ ಕೌರವರು, ಕರ್ಣ ಮತ್ತೆ ಅಶ್ವತ್ಥಾಮ ಮಾತ್ರ ಅವ್ರ ಮೇಲೆ ಸೇಟ್ ತೀರ್ಸ್ಕೋಕೆ ರೆಡಿ ಆಗಿರ್ತಾರೆ. ಆಗ ಅದೇ ಸಮಯದಲ್ಲಿ ಶಕುನಿ ಪಗಡೆಯನ್ನ ಹಾಕಿದಾಗ ಅವು ಕೂಡ ಅವನಿಗೆ ಅನುಕೂಲವಾಗಿಯೇ ಬೀಳ್ತವೆ. ಆಗ ಶಕುನಿ ಗಟ್ಟಿಯಾಗಿ ನಗುತ್ತಾ ನಾವು ಗೆದ್ದಿದ್ದೇವೆ ಅಂತ ತನ್ನ ಆನಂದವನ್ನ ತೋರಿಸ್ಕೊಳ್ತಾ ಇರ್ತಾನೆ. ಆಗ ದುರ್ಯೋಧನ, ಏ ಪ್ರತಿಗಾಮಿ, ಹೋಗಿ ದ್ರೌಪದಿಯನ್ನ ಕರ್ಕೊಂಡ್ ಬಾ, ಅವಳು ಈಗ ಯುವರಾಣಿಯಲ್ಲ, ನಮ್ಮ ದಾಸಿ. ಹಾಗೆ ಪಾಂಡವರಿಗೆ ಹಂಚ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವ್ರು ನಮ್ಮ ಸೇವಕರು ಅಂತ ಹೇಳ್ತಾನೆ. ಆಗ ವಿದುರ, ಇದು ಒಳ್ಳೆಯದಲ್ಲ, ಇದು ನಿನಗೆ ನರಕಲೋಕಕ್ಕೆ ದಾರಿ ಆಗುತ್ತೆ ಅಂತ ಹೇಳಿದ್ರು ಕೂಡ ಅವ್ರ ಮಾತು ಯಾರ ಮಾತನ್ನ ಕೇಳಿಸ್ಕೊಳ್ದೆ ದುರ್ಯೋಧನ ತನ್ನ ಸೇವಕನನ್ನ ದ್ರೌಪದಿ ಹತ್ರ ಕಳಿಸ್ತಾನೆ. ಆಗ ದ್ರೌಪದಿಗೆ ಅವನು ಎಲ್ಲ ವಿಷಯವನ್ನ ಹೇಳ್ತಾನೆ. ಆಗ ಅದನ್ನು ಕೇಳಿದಂತಹ ದ್ರೌಪದಿಯ ಮನಸ್ಸು ಹೊಡೆದೋಗ್ಬಿಡುತ್ತೆ. ಆಗ ಅವಳಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಕೋಪದಿಂದ, ದುಃಖದಿಂದ ನಾನು ಬರಲ್ಲ ಅಂತ ಹೇಳಿ ಅವನನ್ನು ವಾಪಸ್ ಕಳಿಸ್ತಾಳೆ. ಆಗ ದುರ್ಯೋಧನ ತನ್ನ ತಮ್ಮನಾದಂತಹ ದುಶ್ಯಾಸನನ್ನ ದ್ರೌಪದಿ ಇರೋ ಜಾಗಕ್ಕೆ ಕಳಿಸ್ತಾನೆ. ಆಗ ಅವನು ಭಯಂಕರವಾಗಿ ನಗುತ್ತಾ ದ್ರೌಪದಿಯ ಕೂದಲನ್ನ ಹಿಡ್ಕೊಂಡು ಗಟ್ಟಿಯಾಗಿ ಹಿಡ್ಕೊಂಡು ಬರ್ತಾನೆ. ಈಗ ದ್ರೌಪದಿನ ದುಶ್ಯಾಸನ ಏನ್ ಮಾಡ್ತಾನೆ? ಎಲ್ಲರಿರೋ ಸಭೆಗೆ ಕರ್ಕೊಂಡು ಹೋಗ್ತಾನಾ? పుట్టిస్తాడు గడగడ బడికిస్తాడు విడి కన్ను పడితే కీడే ఊరు అల్లల్లాడే తడారిపోని మధురు వేట కత్తిలా అరాచకాన్ని